ಕರೆಸಿದನು ಹರಿ ಪಾಂಡುಪುತ್ರರ ನರಸಿ ಸಹಿತೆ ಕಾಂತ ಭವನದೊಳ್ ಉರುತರ ಪ್ರೇಮೈಕರಸ ಸಂಸಿಕ್ತ ವಚನದಲೇ ಭರಿತವಾಯಿತೆ ರಾಜಸೂಯಾಧ್ವರ ಸದಾಹುತಿ ತೃಪ್ತ್ಯಮಾಣ ಮಹೀಶ್ವರ ವಿಭವ ವಿಳಸಿತ ಪಾಂಡುಪದವೆಂದ ದೇವನಂಘ್ರಿಯ ಮುಸುಕಿದವು ಮುಕುಟಾವಳಿಗಳೈವರ ಸತಿಯ ಸಂಭಾಷಣೆಯ ಮಧುರೋಕ್ತಿರಸದಲ್ಲಿ ನಗುತ ಮನ್ನಿಸಿದ ಓವಿದನು ಮುರವೈರಿ ಕಾರುಣ್ಯಾವಲೋಕನದಿಂದ ನಿನ್ನವರಾವ ಭವದಲ್ಲಿ ಭಜಿಸಿದರೋ ನಿಷ್ಠೆಯಲಿ ಹರಿಪದವಾ ದೇವನಿಮ್ಮಡಿಯಂಘ್ರಿ ಕಮಲವನಾವ ನೆನೆದವನಂಗೆ ತುಸುವಲ್ಲಾವಿರಿಂಚಾದ್ಯಮರ ಪದವಿದು ನಿಗಮಸಿದ್ದವಲೇ ನಾವು ಸಾಕ್ಷಾದ್ಯಜ್ಞಮೂರ್ತಿ ಸುಧಾವಸೇಚನ ಧೂತ ಕಿಲ್ಬಿಷ ಭಾವರರಿದೆ ಬೊಪ್ಪನವರಿಗೆ ಶಕ್ರಪದವೆಂದ ಮಸಗಿದರೆ ಮಾಗಧನು ಯಜ್ಞವ ಮಿಸುಕಲೀವನೆ ಚೈಜ್ಞನಿಂದು ಬಸವ ಮಾಡಿದೊಡೆಮ್ಮ ಕೈಯಲಿ ಹರಿವ ಹೆಕ್ಕಳವೇ ಶಿಶುವೊರಲಿದರೆ ಕಂಬದಲ್ಲಿ ತೋರಿಸಿದ ಕರುಣಾ ಜಲಧಿಯೇ ಪಾಲಿಸಿದೆಲ ಪಾಂಡವರನೆಂದಳು ಹೊರಳಿ ಚರಣದಲ್ಲಿ ಏಳೆನುತ ತೆಗೆದಪ್ಪಿದನು ಕರುಣಾಳು ಪರಿತೋಷಾಶ್ರುಪೂರ್ಣ ವಿಶಾಲಲೋಚನ ನೋಡಿದನು ತನ್ನವರನೊಲವಿನಲಿ ಬಾಲಕಿಯೇ ಬಾ ತಂಗಿ ಬಾ ನೀಲಾಳಕಿಯೇ ಬಾ ಎನ್ನುತ್ತ ಮಿಗೆ ಪಾಂಚಾಲೆಯನು ಕರೆದ ಸುರರಿಪು ಸೂಚಿಸಿದ ನಂಗನೆಗೆ ನಂಬದಿರು ಸಿರಿಯನು ಪತಿವ್ರತೆಯಂಬರಿಗೆ ಗುರು ನೀ ವಿಷಾದ ವಿಡಂಬಹರು ಶಂಗಳಲ್ಲಿ ನೀನಿಹುದೇಕ ಚಿತ್ತದಲ್ಲಿ ತುಂಬುವುದು ಬತ್ತುವುದು ರಾಜ್ಯದ ಡೊಂಬು ಹರಿಮೇಖಲೆಯ ವಿದ್ಯಾಡಂಬರವಿದೆಂದ ಸುರರಿಪು ಸೂಚಿಸಿದ ನಂಗನೆಗೆ. ಶ್ರೀಕೃಷ್ಣನು ಪಾಂಡವರನ್ನು ದ್ರೌಪದಿಯನ್ನು ಏಕಾಂತ ಭವನಕ್ಕೆ ಕಳುಹಿದನು. ಅವರು ಬಂದ ಮೇಲೆ ಪ್ರೇಮ ತುಂಬಿದ ಮಾತುಗಳಿಂದ ಒಳ್ಳೆಯ ಆಹುತಿ ದೇವತೆಗಳ ತೃಪ್ತಿಯನ್ನು ಉಂಟು ಮಾಡಿದ ರಾಜಸೂಯ ಯಾಗವು ಸಂಪೂರ್ಣವಾಯಿತೆ. ನಿಮ್ಮ ತಂದೆ ಪಾಂಡುರಾಜನ ವೈಭವದಿಂದ ದೇವೇಂದ್ರನ ಆಸ್ಥಾನವನ್ನು ಸೇರಿದನೆ ಎಂದು ಕೇಳಿದನು. ಪಾಂಡವರೈವರು ತಮ್ಮ ಕಿರೀಟಗಳನ್ನು ಶ್ರೀಕೃಷ್ಣನ ಪಾದಗಳ ಮೇಲಿಟ್ಟು ವಂದಿಸಿದರು. ದ್ರೌಪದಿಯ ಮಾತುಗಳನ್ನು ಮಧುರವಾದ ವಾಕ್ಯಗಳಿಂದ ಮನ್ನಿಸಿದ ಶ್ರೀಕೃಷ್ಣನು ಅವರೆಲ್ಲರನ್ನೂ ಆದರಿಸಿದನು. ಜನಮೇಜಯನೇ, ನಿನ್ನ ಪಿತಾಮಹರು ಯಾವ ಜನ್ಮದಲ್ಲಿ ಶ್ರೀಕೃಷ್ಣನನ್ನು ನಿಷ್ಠೆಯಿಂದ ಸೇವಿಸಿದ್ದರೋ ಏನೋ. ಧರ್ಮಜನು ಶ್ರೀಕೃಷ್ಣನಿಗೆ, ದೇವ, ನಿಮ್ಮ ಪಾದಕಮಲಗಳನ್ನು ನೆನೆಯುವವರು ಬ್ರಹ್ಮನೇ ಮೊದಲಾದ ದೇವತೆಗಳ ಪದವಿಯನ್ನು ಪಡೆಯುವುದು ಬಹು ಸುಲಭ. ನಾವಾದರೋ ಸಾಕ್ಷಾತ್ ಯಜ್ಞಮೂರ್ತಿಯಾದ ನಿನ್ನ ಕರುಣೆಯಿಂದ ಅಮೃತದಿಂದ ನೆನೆದು ಪಾಪವನ್ನು ಕಳೆದುಕೊಂಡವರು. ನಮ್ಮ ತಂದೆಗೆ ಇಂದ್ರಲೋಕವು ಸಿಕ್ಕಿದ್ದು ದೊಡ್ಡದೇನೂ ಅಲ್ಲ ಎಂದನು. ಜರಾಸಂಧನು ಕೋಪಗೊಂಡಿದ್ದರೆ ಯಜ್ಞವಾಗಲು ಬಿಡುತ್ತಿದ್ದನೆ. ಶಿಶುಪಾಲನು ನಮಗೆ ವಿರೋಧಿಯಾದಾಗ ನಮಗೆ ಅದನ್ನು ಪರಿಹರಿಸಲು ಸಾಧ್ಯವಿತ್ತೆ. ಪ್ರಹ್ಲಾದನು ಮೊರೆಯಿಟ್ಟಾಗ ಕಂಬದಿಂದ ಬಂದ ಕೃಪಾಸಮುದ್ರನೇ ಪಾಂಡವರನ್ನು ಕಾಪಾಡಿದೆಯಲ್ಲವೇ ಎನ್ನುತ್ತಾ ದ್ರೌಪದಿಯು ಶ್ರೀಕೃಷ್ಣನ ಪಾದಗಳಿಗೆ ನಮಸ್ಕರಿಸಿದಳು. ಸಂತೋಷದ ಅಶ್ರುಗಳು ತುಂಬಿದ ವಿಶಾಲ ನಯನಗಳಿಂದ ಪಾಂಡವರನ್ನು ಪ್ರೀತಿಯಿಂದ ನೋಡಿದನು ಕೃಷ್ಣ. ದ್ರೌಪದಿಯನ್ನು ಮೇಲೆತ್ತಿ ತಬ್ಬಿದನು. ತಂಗಿ ಬಾ ಎಂದವಳನ್ನು ಕರೆದು ಕೆಲವು ಸೂಚನೆಗಳನ್ನು ಕೊಟ್ಟನು. ದ್ರೌಪದಿ, ನೀನು ಪತಿವ್ರತಾ ಶಿರೋಮಣಿ. ಐಶ್ವರ್ಯವನ್ನು ನಂಬಬೇಡ. ವಿಷಾದ, ಸಂತೋಷ, ತೊಂದರೆಗಳು ಉಂಟಾದಾಗ ಸಮಚಿತ್ತದಿಂದಿರು. ರಾಜ್ಯದ ಆನಂದವು ಒಮ್ಮೆ ತುಂಬುತ್ತದೆ, ಒಮ್ಮೆ ಬತ್ತಿ ಹೋಗುತ್ತದೆ. ಇದು ಇಂದ್ರಜಾಲ ವಿದ್ಯೆಯ ಆಡಂಬರವಿದ್ದ ಹಾಗೆ ಎಂದು ಶ್ರೀಕೃಷ್ಣನು ದ್ರೌಪದಿಗೆ ಸೂಚಿಸಿದ.